ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಷಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಧಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಭಗವಂತನ ಕರುಣೆಯ ಬಗ್ಗೆ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಗವಂತ ನಮ್ಮ ಮೇಲೆ ಹೇಗೆ ಅನುಗ್ರಹವನ್ನು ಮಾಡ್ತಾನೆ ಅನ್ನಲಿಕ್ಕೆ 4ನೇ ಪದ್ಯದಲ್ಲಿ ಮತ್ತೆ ಹೇಳ್ತಾರೆ. ಮನವಚನ ಕತಿ ದೂರ ನೆನೆವರನನುಸರಿಸಿ ತಿರುಗುವನು ಜಾಹ್ನವೀ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು ಘನಮಹಿಮ ಗಾಂಗೆಯನುತ ಗಾಯನವ ಕೇಳುತ್ತ ಗಗನಚರವಾಹನ ದಿವೌಕಸರೊಡನೆ ತಿರುಗುವನು ಮನೆ ಮನೆಗಳಲ್ಲಿ. ಬಹಳ ಸುಂದರವಾಗಿ ವಿಶೇಷವಾಗಿ ಸ್ತ್ರೀಯರಿಗೋಸ್ಕರವಾಗಿ ಈ ಪದ್ಯದ ವಿಶೇಷ ಅರ್ಥ ಏನು ಅಂದರೆ, ವೇದ ಮಾತಾತು ಗಾಯತ್ರಿ ಅಂತ ಒಂದು ಮಾತಿದೆ. ಸಕಲ ವೇದಗಳ ತಾಯಿ ಅಂತ ಅನಿಸ್ಕೊಂಡಿರುವಂಥದ್ದು ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಏನು ಹೇಳಲಿಕ್ಕೆ ಹೊರಟಿದನೋ ಅದೇ ಅರ್ಥವನ್ನು ಈ ಶ್ಲೋಕ ಹೇಳ್ತಾ ಇದೆ. ಅಂದರೆ ಅರ್ಥ ಏನು? ಸ್ತ್ರೀಯರಾದವರು ಈ ಪದ್ಯವನ್ನು ವಿಶೇಷವಾಗಿ ಜಪ ಮಾಡೋದ್ರಿಂದ, ಪಾರಾಯಣವನ್ನು ಮಾಡೋದ್ರಿಂದ, ಹೆಚ್ಚು ಬಾರಿ ಹೇಳೋದ್ರಿಂದ ಗಾಯತ್ರಿ ಮಂತ್ರ ಹೇಳಿದರೆ ಏನು ಫಲ ಬರಬೇಕೋ ಸ್ತ್ರೀಯರಿಗೆ ಆ ಫಲ ಬರ್ತಾ ಇದೆ. ಅಂಥದ್ದೇನಿದೆ ಈ ಪದ್ಯದಲ್ಲಿ ನೋಡೋಣ. ಶ್ಲೋಕ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಮನವಚನ ಕತಿ ದೂರ ನೆನೆವರನನುಸರಿಸಿ ತಿರುಗುವನು ಜಾಹ್ನವೀ ಜನಕ ಜನರೊಳಗಿದ್ದು ಜನಿಸುವ ಜಗದುರ ತಾನು. ಬಹಳ ಪ್ರಾಸಬದ್ಧವಾಗಿ ಶಾಸ್ತ್ರಗಳ ಪ್ರಮೇಯವನ್ನು ಜಗನ್ನಾಥದಾಸರು ನಮಗೆ ಈ ಪದ್ಯದಲ್ಲಿ ತಿಳಿಸ್ತಾರೆ. ಜಾಹ್ನವೀ ಜನಕ ಮೊದಲು ತಗೋಣ. ಜಾಹ್ನವೀ ಜನಕ, ಜಾಹ್ನವಿ ಅಂದರೆ ಗೊತ್ತು ನಮಗೆಲ್ಲ, ಗಂಗಾದೇವಿ. ಆ ಗಂಗೆಯ ಪಿತನಾಗಿರುವಂತಹ ಭಗವಂತ ಮನಸ್ಸು, ನಮ್ಮ ಮನಸ್ಸಿಗೆ ನಿಲುಕೋನಲ್ಲ ಭಗವಂತ. ನಾವು ಏನು ಮಾಡಿದರೂ ಭಗವಂತ ಸಿಗೋದಿಲ್ಲ ನಮ್ಮ ಮನಸ್ಸಿಗೆ, ಅಷ್ಟು ಎತ್ತರದಲ್ಲಿದ್ದಾನೆ ಭಗವಂತ. ಮನ ವಚನ ಹೋಗಲಿ, ಬಾಯಿಂದ ಸ್ತೋತ್ರ ಗೀತ್ರ ಮಾಡಿ ಹೇಳೋದ್ರಿಂದ, ವಾಕ್ಯ ರೂಪದಿಂದ, ಅಪೌರುಷೇಯವಾದ ವೇದಗಳಿಂದ ಯಾರು ಸಿಗ್ತಾನ? ಸಿಗೋದಿಲ್ಲ ಅಂದ್ರು. ಅತಿ ದೂರ, ಮನ ವಚನ ಎರಡಕ್ಕೂ ಅತಿ ದೂರನಾಗಿರುವಂಥವನು ಅಲ್ರಿ. ಮತ್ತೆ ವೇದ ಹೇಳ್ತದೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಪದಾರ್ಥಗಳಿಗೆ, ಮನವಚನಗಳಿಗೆ ನಿಲುಗದೇ ಇರುವಂತಹ ಭಗವಂತ ಅತಿ ದೂರನಾಗಿರುವಂಥವನು. ಮತ್ತು ಸಿಗೋದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಹೇಳಿದರು, ನೆನೆವರನನುಸರಿಸಿ ತಿರುಗುವನು. ಯಾರು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾರೋ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನಿತ್ಯದಲ್ಲಿ ಭಗವಂತನನ್ನ ಕಾಲಕಾಲಕ್ಕೆ ಸ್ಮರಣೆ ಮಾಡ್ತಾರೋ ಅವರನ್ನ ಅನುಸರಿಸಿ ತಿರುಗುವನು. ಯಾರು ತಿರುಗೋನು? ಜಾಹ್ನವೀ ಜನಕ, ಭಗವಂತ ನಾರಾಯಣ ಅವರ ಹಿಂದೆ 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 ತಿರುಗ್ತಿರ್ತಾನಂತೆ. ಅಷ್ಟೇ ಅಲ್ಲ, ಜಾಹ್ನವೀ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಎಷ್ಟು ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಜನರ ಅಂದರೆ ಎಲ್ಲ ಭಕ್ತ ಸಮೂಹ ಅಂತ ಏನಿದೆನೋ ಅವರ ಒಳಗೆದ್ದು, ಅಂದರೆ ಸ್ವರೂಪ ದೇಹದ ಒಳಗೆ ಇದ್ದು, ಬಿಂಬನಾಗಿದ್ದು ಜನಿಸುವ ಸ್ಥೂಲ ದೇಹಗಳಿಂದ
ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಸ್ಥೂಲ ದೇಹಗಳಿಂದ ಜನಿಸಿದರೆ ಅವಿಯೋಗಿಯಾದ ಬಿಂಬನಾದ ತಾನೂ ಜನಿಸ್ತಾನೆ. ಜಗದುದರ ತಾನು, ಇಡೀ ಜಗತ್ತನ್ನ ಉದರದಲ್ಲಿ ಧರಿಸಿದಂತಹ ಭಗವಂತ. ಒಂದು ಮಗು ಹುಟ್ಟಿದೆ ಅಂದರೆ ಭಗವಂತ ಅದರಲ್ಲಿದ್ದಾನೆ, ಸನ್ನಿಧಾನ ಇದೆ. ಒಂದು ಜೀವಿ ಇದೆ, ಒಂದು ಗಿಡ ಮರ ಇದೆ, ಒಂದು ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಎಲ್ಲರಲ್ಲಿ ಭಗವಂತ ಇದ್ದಾನೆ. ಭಗವಂತ ಇಲ್ಲದೆ ಇರೋ ಜಾಗವೇ ಯಾವುದೂ ಇಲ್ಲ. ಅಂತಹ ಭಗವಂತ, ಅದಕ್ಕೆ ಹೇಳ್ತಾರೆ ಜಗನ್ನಾಥದಾಸರು, ಜನಿಸುವ ಜಗದುದರ ತಾನು. ನೋಡೋರಿಗೆ ಜನಿಸ್ತಾನೆ ಅಂತ ಅನಿಸ್ತದೆ, ಭಗವಂತ ಜನಿಸೋದಿಲ್ಲ, ಪ್ರಾದುರ್ಭೂತನಾಗ್ತಾನೆ ಭಗವಂತ. ಅದನ್ನು ಹೇಳ್ತಾರೆ ಇಲ್ಲಿ ಘನಮಹಿಮ. ಇಂತಹ ಭಗವಂತ, ಅವಿಚ್ಛಿನ್ನವಾದ ಅಸೃದಶವಾದ ಮಹಿಮೆಯುಳ್ಳಂತಹ ಭಗವಂತ ಗಾಂಗೇಯನುತ. ಇದೇ ಜಾಹ್ನವಿಗೆ ಇನ್ನೊಂದು ಹೆಸರೇನು? ಗಂಗೆ. ಆ ಗಾಂಗೇಯನ ಮಗನಾಗಿರುವಂತಹ, ಯಾರೋ ಮಗ? ಗಂಗೆಯ ಮಗ ಭೀಷ್ಮಾಚಾರ್ಯರು. ಅವರಿಂದ ಸ್ತೋತ್ರ ಮಾಡಿಸಿಕೊಂಡಿದ್ದಾನೆ ಭಗವಂತ. ಯಾವ ಸ್ತೋತ್ರ? ವಿಷ್ಣು ಸಹಸ್ರನಾಮ. ನಿತ್ಯದಲ್ಲಿ ನಾವು ಪಾರಾಯಣ ಮಾಡುವಂತಹ ವಿಷ್ಣು ಸಹಸ್ರನಾಮ, ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ. ಗಾಂಗೇಯನುತ. ಶರತಲ್ಪದಲ್ಲಿ ಮಲಗಿದಂತಹ ಭೀಷ್ಮಾಚಾರ್ಯರು ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾರೆ. ಆ ಸ್ತೋತ್ರವನ್ನು ಕೇಳ್ತಾ ಭಗವಂತ ಗಾಯನವ ಕೇಳುತ್ತ, ಅದರಲ್ಲೂ ಎಲ್ಲ ಸ್ತೋತ್ರಗಳಿಂದ ಭಗವಂತನಿಗೆ ಬಹಳ ಪ್ರೀತಿ. ಅದರಲ್ಲೂ ವಿಷ್ಣು ಸಹಸ್ರನಾಮದಿಂದ ಹೇಳಿದರೆ ಬಹಳ ಪ್ರೀತಿ ಭಗವಂತನಿಗೆ. ಕಾರಣ ಪಂಚಮ ವೇದ ಅಂತ ಅನಿಸ್ಕೊಂಡಿರುವಂಥದ್ದು ಮಹಾಭಾರತ. ಆಚಾರ್ಯರು ಹೇಳ್ತಾರೆ, ಜ್ಞೇಯಂ ಪಾಠ್ಯಂಚ ತದ್ವಯಂ ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಪಿ ನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಯಾವುದನ್ನು ಓದ್ತಿರೋ ಬಿಡ್ತಿರೋ ಅದಾಮೇಲೆ ಇವೆರಡನ್ನಂತೂ ಕಡ್ಡಾಯವಾಗಿ ಓದಿ ಅದನ್ನು ಸ್ಮರಣೆ ಮಾಡಿ ಪಾರಾಯಣ ಮಾಡಿ, ಅದು ದೇವರಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ಅದರಲ್ಲೂ ವಿಷ್ಣು ಸಹಸ್ರನಾಮದ ಬಗ್ಗೆ ಜಗನ್ನಾಥದಾಸರು ಹೇಳಿಬಿಟ್ಟಿದ್ದಾರೆ. ಗಾಂಗೇಯನುತ ಭೀಷ್ಮಾಚಾರ್ಯರಿಂದ ಸ್ತೋತ್ರ ಮಾಡಿಸಿಕೊಂಡಂತಹ ಭಗವಂತ, ಅವರು ಮಾಡಿರುವಂತಹ ಪ್ರಾರ್ಥನಾ ರೂಪವಾಗಿ ಆ ಶ್ಲೋಕವನ್ನು ಮಾಡಿರುವಂಥದ್ದು ಭೀಷ್ಮೋವಾಚ. ವಿಷ್ಣು ಸಹಸ್ರನಾಮ ಬಹಳ ಸುಂದರವಾಗಿ ಹೇಳ್ತದೆ. ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋಪತಃ ಕಿಂ ಜಪನ್ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಯಾವುದರಿಂದ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ? ವಿಷ್ಣು ಸಹಸ್ರನಾಮಗಳಿಂದ. ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋ ಸ್ಥಿತಃ. ಭೀಷ್ಮಾಚಾರ್ಯ ಹೇಳ್ತಾರೆ, ಭಗವಂತನನ್ನ ಭಕ್ತಿಯಿಂದ ಭಗವಂತನ ನಾಮಗಳನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೇನಾಗ್ತದೆ? ಮುಂದೆ ಹೇಳ್ತಾರೆ, ಗಗನಚರ ವಾಹನ. ಭೂಮಿ ಮೇಲೆ ಹೋಗುವಂಥ ವಾಹನ ಬೇರೆ, ಗಗನದಲ್ಲಿ ಹೋಗುವಂಥ ವಾಹನ ಯಾವುದದು? ಗರುಡ. ಆ ಗರುಡ ಪಕ್ಷಿರಾಜನಾಗಿರುವಂತಹ ಗರುಡನನ್ನ ಭಗವಂತ ಅವನ ಮೇಲೆ ಕೂತು ಅವನೇನು ಮಾಡ್ತಾನೆ? ಒಬ್ಬನೇ ಬರೋದಿಲ್ಲಂತೆ, ದಿವೌಕಸರೊಡನೆ ತನ್ನ ಭಕ್ತರಾದ ದೇವತೆಗಳ ಸಮೂಹದಿಂದ ತಿರುಗುವನು. ಎಲ್ಲರ ಮನೆಗೆ ಹೋಗ್ತಾನಂತೆ. ಯಾರು ಸ್ಮರಣೆ ಮಾಡ್ತಾರೋ ಆ ಭಗವಂತನನ್ನ ಅವರ ಮನೆಗೆ ಸಕುಟುಂಬವಾಗಿ ಸಪರಿವಾರವಾಗಿ ಭಗವಂತ ಬರ್ತಾನಂತೆ. ಬಂದು ಮನೆಗಳಲ್ಲಿ ಸಂಚಾರ ಮಾಡಿ ನೋಡ್ತಾನಂತೆ, ಅನುಗ್ರಹ ಮಾಡ್ತಾನಂತೆ. ಜಗನ್ನಾಥದಾಸರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಪ್ರತಿ ಇಂದ್ರಿಯಾಖ್ಯ ಮನೆಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ, ಅವರಲ್ಲಿ ಭಗವಂತ ಕೂತು ಎಲ್ಲರ ಮನೆಗೆ ಹೋಗಿ ರಕ್ಷಣೆ ಮಾಡ್ತಾನೆ. ಅಂದರೆ ಅಷ್ಟು ಕರುಣಾ ಸ್ವಭಾವದಂಥವನು ಭಗವಂತ. ಯಾರು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಪ್ರತಿ ಕ್ಷಣಕ್ಕೆ ಮಾಡ್ತಾರೋ ಅವರ ಮನೆಗೆ ಭಗವಂತ ಬಂದು, ನೋಡಿ, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡುವಂತಹ, ಸ್ಥಿತಿ ಮಾಡುವಂತಹ, ಪಾಲನೆ ಮಾಡುವಂತಹ, ನಾಶ ಮಾಡುವಂತಹ, ಎಲ್ಲ ಗುಣ ಹೊಂದಿರುವಂತಹ, ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಹೊಂದಿರುವಂತಹ ಭಗವಂತ ತನ್ನ ಉದರದಲ್ಲೇ ಧಾರಣೆ ಮಾಡಿದ್ದಾನೆ ಇಡೀ ಜಗತ್ತನ್ನ. ಅಂತಹ ಭಗವಂತ ಎಲ್ಲ ದೇವತೆಗಳ ಒಡನೆ ನಿಮ್ಮ ಮನೆಗಳಲ್ಲಿ ಅಂದರೆ ಭಕ್ತರ ಮನೆಗಳಿಗೆ ಬಂದು ಅನುಗ್ರಹವನ್ನು ಮಾಡ್ತಾನೆ ಅವರವರ ಯೋಗ್ಯತಾನುಸಾರವಾಗಿ.
ಇದಕ್ಕಿಂತ ಇನ್ನೇನು ಅನುಗ್ರಹ ಬೇಕ್ರಿ? ಎಷ್ಟು ಕರುಣಾಶಾಲಿ ಭಗವಂತ. ಇನ್ನು ಮುಂದೆ ಹೇಳ್ತಾರೆ, ಅದರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಜನನಾಗಿ ಅನುಗ್ರಹ ಮಾಡ್ತಾನಂತೆ. ಎಲ್ರಿಗೂ ಎಲ್ಲ ಮಾಡಲಿಕ್ಕಾಗೋದಿಲ್ಲ. ಎಲ್ರಿಗೂ ಎಲ್ಲ ಮಾಡಲಿಕ್ಕಾಗೋದಿಲ್ಲ ಅಂತ ಗೊತ್ತಿರೋದ್ರಿಂದ ಭಗವಂತನಿಗೆ ಅವರವರ ಯೋಗ್ಯತಾ ನೋಡಿ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಹೇಳಿದರು ಮುಂದಿನ ಪದ್ಯದಲ್ಲಿ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನು, ರಮಾಧವನ ನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಈ ಪದ್ಯ ಅಂತೂ ಭಾರಿ ಪ್ರಖ್ಯಾತವಾದ ಪದ್ಯ, ಎಲ್ರಿಗೂ ಗೊತ್ತಿರುವಂಥ ಪದ್ಯ. ಹರಿಕಥಾಮೃತ ಸಾರದಲ್ಲಿ ಅಷ್ಟು ಪ್ರಖ್ಯಾತವಾಗಿರುವಂಥದ್ದು ಮಲಗಿ ಪರಮಾದರದಿ ಪಾಡಲು. ಎಷ್ಟೋ ಜನಕ್ಕೆ ಪಾಪ ಆರೋಗ್ಯ ಇಲ್ಲ, ಮತ್ತೆ ನಾವು ಮಲ್ಕೊಂಡೇ ಇರ್ತೀವಿ, ಹೇಳಲಿಕ್ಕೆ ಬರೋದೇ ಇಲ್ಲ, ಶಕ್ತಿ ಇಲ್ಲ, ಸ್ವಾಧೀನ ಇಲ್ಲ, ಅಂಗಾಂಗಗಳು. ಎಷ್ಟೋ ಜನ ಇದ್ದಾರೆ ಆಸ್ಪತ್ರೆಯನ್ನು ಸೇರಿದಂಥವ್ರು, ಮನೆಯಲ್ಲೇ ಆಸ್ಪತ್ರೆ ಮಾಡಿಕೊಂಡವರಿದ್ದಾರೆ, ಸ್ವತಃ ಆಸ್ಪತ್ರೆಯಲ್ಲಿ ಇದ್ದಂಥವರು ಬೇಕಾದಷ್ಟು ಜನ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲೂ ದೇವರ ಸ್ಮರಣೆ ಬಿಡೋ ಹಾಗಿಲ್ಲ. ಅಷ್ಟೇ ಅಲ್ರಿ, ನಾವು ಮಲಗ್ತೀವಿ ಮನೆಯಲ್ಲಿ ಚೆನ್ನಾಗಿ ಗಟ್ಮುಟ್ಟಾಗಿ ಇದ್ದಂಥವರು, ಮಲಗದಾಗೂ ಸಹಿತ ಭಗವಂತ ಎಲ್ಲ ವ್ಯಾಪಾರವನ್ನು ಮಾಡಿಸ್ತಾನೆ. ಇವರು ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಅಲ್ಲಿ ಆ ವ್ಯಾಪಾರ ಮಾಡೋದು ಬಿಡೋದಿಲ್ಲ, ಅಥವಾ ಇವರು ಮನೆಯಲ್ಲಿ ಗಟ್ಟಿಮುಟ್ಟಾಗಿದ್ದಾರೆ ಅಂತ ವ್ಯಾಪಾರ ಮಾಡೋದಿಲ್ಲ, ಯಾವುದನ್ನು ಬಿಡೋದಿಲ್ಲ ಭಗವಂತ. ಎಲ್ರಿಗೂ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಮಲಗಿದ ಕಾಲದಲ್ಲಿ 10 ಇಂದ್ರಿಯಗಳು ಏನು ಕೆಲಸ ಮಾಡೋದಿಲ್ಲ, ಮನಸ್ಸು ಮಾತ್ರ ಇಂದ್ರಿಯದಲ್ಲಿ ಸ್ವಪ್ನ ಕಾರ್ಯದಲ್ಲಿ ನಿರತವಾಗಿರುವಂಥದ್ದು. ಆ ಸಂದರ್ಭದಲ್ಲೂ ಭಗವಂತನ ಸ್ಮರಣೆಯನ್ನು ಮಾಡಬೇಕಂತೆ. ಪರಮ ಸ್ನೇಹ ಸಂಯುಕ್ತ ಯಥಾರ್ಥ ಜ್ಞಾನತೋ ಭವೇತ್, ಸಾ ಭಕ್ತಿ ರೀತಿ ವಿಜ್ಞೇಯ ಸಾಧನಂ ಮೋಕ್ಷಯೋ ಅಂತ ಹೇಳಿ ಆಚಾರ್ಯರು ಹೇಳಿರೋ ಹಾಗೆ, ಪರಮಾದರದಿ ಭಗವಂತನ ಸ್ಮರಣೆಯನ್ನು ಹೆಂಗೆ ಮಾಡಬೇಕು? ಅಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನ ಮಹಿಮೆಯನ್ನು ತಿಳಿದು, ಅವನು ಮಾಡುವಂಥ ಅನುಗ್ರಹವನ್ನು ತಿಳಿದು ನಾವೇನು ಮಾಡಬೇಕು? ಪರಮಾದರದಿ ಪಾಡಲು. ಆರೋಗ್ಯನೇ ಇಲ್ಲ, ಹೇಳಲಿಕ್ಕೆ ಬರೋದಿಲ್ಲ, ಏನು ಮಾಡ್ತಾರೆ? ಅಷ್ಟಿದ್ರೂ ಬಿಡೋ ಹಂಗಿಲ್ಲ. ಏನು ಮಾಡಬೇಕು? ಭಗವಂತನ ಸ್ಮರಣೆ ಮಾಡಬೇಕು. ಪಾಡಲು ಅತ್ಯಾದರದಿಂದ. ಇನ್ನು ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಾರೆ, ಶಕ್ತಿ ಇದೆ ಅವರಿಗೆ, ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಕುಳಿತು ಪಾಡಲು. ಕುಳಿತು ಅಂದರೆ ಪದ್ಮಾಸನದಲ್ಲಿ ಕೂತು ಧ್ಯಾನ ಮಾಡಿದಾಗ ಹೃದಯಾಕಾಶದಲ್ಲಿ ಅವರು ಮಾಡೋಂತಹ ಏನು ಸ್ತೋತ್ರ ಇದೆಯಲ್ಲ, ಅದನ್ನೇನು ಮಾಡ್ತಾನೆ ಭಗವಂತ? ಕುಳಿತು ಪಾಡಲು ಸ್ತೋತ್ರ ಮಾಡ್ತಾರೆ ಆ ಭಗವಂತನನ್ನ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುತ್ಕೊಂಡು ಕೇಳ್ತಾನಂತೆ. ಕುಳಿತು ಪಾಡಲು ನಿಲುವ, ನಿಮ್ಮ ಮುಂದೆ ಬಂದು ನಿಂತ್ಕೊಂತಾನಂತೆ. ಯಾರು ಸ್ತೋತ್ರ ಮಾಡ್ತಾರೋ ಭಗವಂತನನ್ನ, ಅಂದ್ರೆ ಅಷ್ಟು ಭಕ್ತರ ಮೇಲೆ ಪ್ರೀತಿ ಭಗವಂತನಿಗೆ. ಕುಳಿತು ಪಾಡಲು, ಅಧಿಕಾರಿಯಾಗಿರುವಂತಹ ವ್ಯಕ್ತಿ ಶ್ರದ್ಧೆಯಿಂದ ಭಗವಂತನನ್ನು ಸ್ತೋತ್ರ ಮಾಡಿದ್ದೇ ಆದರೆ. ನಿಲುವ ಅಂದ್ರೆ ಏನು? ಸಾಕ್ಷಾತ್ತಾಗಿ ಬಂತು ಭಗವಂತ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನಂತೆ. ನಿಲುವ. ಇನ್ನು ನಿಂತರೆ, ಇನ್ನೂ ಶಕ್ತಿ ಇದೆ ನಮಗೆ, ನಿಂತೇ ನಾವು ಸ್ತೋತ್ರ ಮಾಡ್ತೀವಿ ಭಗವಂತನನ್ನ ಅಂತ ಹೊರಟ್ರೆ. ನಿಂತರೆ ಅಂದ್ರೆ ಬರೀ ನಿಲ್ಲೋದು ಅಂದರೆ ಎದ್ದು ನಿಂತ್ಕೊಳ್ಳೋದು ಅಂತ ಅಷ್ಟೇ ಅಲ್ಲ ಅರ್ಥ. ಏಕಾದಶಿ ಇಂದ್ರಿಯಗಳು, 11 ಇಂದ್ರಿಯಗಳು ಭಗವಂತನಲ್ಲೇ ನೆಲೆಸುವಂಥದ್ದು, ಅದು ನಿಲ್ಲೋದು ಅಂದರೆ ಶಾಸ್ತ್ರದ ಭಾಷೆಯಲ್ಲಿ. ನಿಂತರೆ ಅವ್ರಿಗೇನು ಮಾಡ್ತಾನೆ ಭಗವಂತ? ನಲಿವ. ನಲಿವ ಅಂದ್ರೆ ಏನು? ಎದರಿಗೆ ಸುಳಿದಾಡ್ತಾನಂತೆ, ಅವ್ರಿಗೆ ಕಾಣಿಸೋ ಹಾಗೆ ಓಡಾಡ್ತಾನಂತೆ. ಮೇಘಾಚ್ಛಾದಿತವಾದ ಸೂರ್ಯೋಪಾದಿಯಲ್ಲಿ ಮೇಘ ಬಂದಿರ್ತದೆ, ಒಳಗಡೆ ಸೂರ್ಯ ಕಾಣಿಸ್ತಿರ್ತಾನೆ, ಹಾಗೆ ಎಲ್ರಿಗೂ ಕಾಣೋ ಹಾಗೆ ಅವರಿಗೆ ಭಕ್ತರಿಗೆ ಕಾಣಿಸ್ತಾನಂತೆ. ನಲಿವ. ಇನ್ನು ನಲಿದರೆ ಅಂದರೆ ಭಗವಂತನ ಗುಣಗಳನ್ನು ಹೇಳೋದ್ರಲ್ಲಿ, ಕೇಳೋದ್ರಲ್ಲಿ, ಸ್ತೋತ್ರ ಮಾಡೋದ್ರಲ್ಲಿ
ಬಹಳ ಆಸಕ್ತಿ, ಸಂತೋಷವಾಗಿ. ಎಷ್ಟರ ಮಟ್ಟಿಗೆ ಅಂದರೆ ಒಂದು ಉದಾಹರಣೆಯನ್ನು ಹೇಳಿದರೆ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಉಸಿರಾಡ್ತಾ ಇದ್ದೀವಿ, ನಾವೇನು ಕಷ್ಟಪಡ್ತೀವೇನು ಉಸಿರಾಡಲಿಕ್ಕೆ? ಇಲ್ಲ. ಸ್ವಯಂವಾಗಿ ಅದು ಸ್ವಯಂಕೃತವಾಗಿ ಅದು ನಡೀತಾನೇ ಇರ್ತದೆ. ಇವತ್ತು ಬಹಳ ಒಂದು 21,500 ಅಪ್ರತಿಮ ಹಂಸ ಮಂತರ, 21,600 ಹಂಸ ಮಂತ್ರ, ಅದೇ ಉಸಿರಾಟ. ಏನು ಭಾಳ ಕಷ್ಟಪಟ್ಟಿದ್ರೇನು? ಯಾರ ಹೇಳ್ತಾರೆ ಇಲ್ರಿ ಇವತ್ತು ನಾನು ಭಾಳ ಕಷ್ಟಪಟ್ಬಿಟ್ಟೆ ಉಸಿರಾಡ್ಲಿಕ್ಕೆ ಅಂತ? ಯಾರ ಹೇಳಿದ್ ಕೇಳಿರೇನು? ಇಲ್ಲ. ನಿರಾತಂಕವಾಗಿ ನಿರಾಯಾಸವಾಗಿ ಹೇಗೆ ಉಸಿರಾಡ್ತೀವೋ ಹಾಗೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು. ಭಗವಂತನ ಮಹಿಮೆ ಅದು ಬಾಯಿಂದ ಬರಬೇಕು. ಅಷ್ಟು ನಲಿದರೆ ಅಂದರೆ ಇಂದ್ರಿಯಗಳಲ್ಲಿರುವಂಥ ಭಗವಂತನ ರೂಪವನ್ನು ಜ್ಞಾನಾನಂದಾದಿ ಗುಣಗಳಲ್ಲಿ ಅವಿಚ್ಛಿನ್ನವಾಗಿ ಸಂಚಾರ ಮಾಡಿದರೆ ಒಲಿವೆ. ಯಾರು ಆ ಕೆಲಸವನ್ನು ಮಾಡ್ತಾರೋ ಎಲ್ಲ ಜ್ಞಾನಿಗಳು, ಒಬ್ಬರು ಇಬ್ಬರು ಅಲ್ಲ, ಎಲ್ಲ ಜ್ಞಾನಿಗಳ ಸ್ಮರಣೆ ಮಾಡ್ಕೊಳ್ಬೇಕು. ಇದಕ್ಕೆ ಉದಾಹರಣೆ ವಾದಿರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮರು, ಪುರಂದರದಾಸರು, ಗೋಪಾಲದಾಸರು, ವಿಜಯದಾಸರು. ಭಗವಂತನಲ್ಲಿ ವಿಶೇಷವಾಗಿ ಆ ಭಕ್ತಿಯನ್ನು ಮಾಡಿದಂಥವರು ಅವರಿಗೆ ಒಲಿವೆ. ಪ್ರತ್ಯಕ್ಷನಾಗೇ ನಾನು ಕಾಣಿಸ್ತೇನೆ ನಿಮಗೆ. ಅಷ್ಟೇ ಅಲ್ಲ, ಅಂದರೆ ಯಾರು ಆ ಭಕ್ತಿಯನ್ನು ಮಾಡ್ತಾರೋ ಅವರಿಗೆ ಅನುಗ್ರಹ ಮಾಡ್ತೇನೆ ಎಂಬ ಹೇಳ್ತಾ ಇದ್ದಾನೆ ಭಗವಂತ. ಇಂತಹ ಭಗವಂತ ಸುಲಭನೋ ಹರಿ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ. ಎಷ್ಟು ಸುಂದರವಾಗಿ ಗೀತೆಯಲ್ಲಿ ಹೇಳುವಂತಹ ಮಾತು ಭಗವಂತ. ಯಾರು ಭಗವಂತನ ಸ್ಮರಣೆಯನ್ನು ಮಾಡ್ತಾರೋ ಸುಲಭನೋ ಹರಿ, ಭಗವಂತನಷ್ಟು ಸುಲಭ ಯಾರೂ ಇಲ್ರಿ, ಯಾ ದೇವತೆನೂ ಇಲ್ಲ, ಅಷ್ಟು ಸುಲಭದಲ್ಲಿ ಭಗವಂತ ಒಲಿತಾನೆ. ತನ್ನವರನು ಈ ರೀತಿ ಯಾರು ಭಕ್ತಿಯನ್ನು ಮಾಡ್ತಾರೋ ಅರಗಳಿಗೆ ಸ್ವಲ್ಪ ಕಾಲ ಆದರೂ ಬಿಟ್ಟಿಡೋದಿಲ್ಲ, ಬಿಟ್ಟು ಅಗಲನು, ದೂರ ಆಗೋದಿಲ್ಲ, ಸದಾ ಅಪರೋಕ್ಷಿತನಾಗಿರ್ತಾನೆ. ಇಂತಹ ಭಗವಂತ ರಮಾಧವನ ಲಕ್ಷ್ಮೀಪತಿಯಾಗಿರುವಂತಹ ಭಗವಂತನನ್ನು ಒಲಿಸಲು ಅಂದರೆ ವಶ ಮಾಡಿಕೊಳ್ಳಿಕ್ಕಾಗಲಿಕ್ಕೆ ಅರಿಯದೆ, ಅಂದರೆ ಈ ಹೇಳಿರುವಂತಹ ಭಕ್ತಿಯನ್ನು ಮಾಡದೆ ಪಾಮರರು ಅಂದರೆ ಲೌಕಿಕವಾದ ಸುಖದಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇರೋವಂಥವ್ರು, ಅಧಾರ್ಮಿಕರು, ಅವ್ರು ಯಾರಿಗೂ ಅಹಂಕಾರ ಮಮತೆಯಲ್ಲೇ ಮುಳುಗಿ ಮುಳುಗಿ ಹೋಗಿದ್ದಾರೆ ಅಂಥವರು, ಆಸಕ್ತಿ ಉಳ್ಳಂಥವರು ಭವದೊಳಗೆ ಅಜ್ಞಾನಾಖ್ಯವಾದ ಅಂಧಕಾರದಲ್ಲಿ ಬಳಲುವರು. ಯಾವಾಗಲೂ ನಶ್ವರವಾದ ದಾರ, ಹೆಂಡತಿ, ಪುತ್ರ, ಮಕ್ಕಳು ಯುಕ್ತವಾದಂತಹ ಸಂಸಾರದಲ್ಲೇ ಮುಳುಗಿ ಮುಳುಗಿ ಹೇಳ್ತಾರೆ ಹೊರತು ಅವರಿಗೆ ಯಾವತ್ತೂ ದೇವರ ದರ್ಶನ ಆಗೋದೇ ಇಲ್ಲ. ಇಷ್ಟು ಸುಲಭನಾಗಿರುವಂತಹ ಭಗವಂತ, ಆ ಸುಲಭನಾಗಿರುವಂತಹ ಭಗವಂತನನ್ನ ನಾವು ತಿಳಿಲಿಕ್ಕೆ ಪ್ರಯತ್ನನೇ ಮಾಡ್ತಾ ಇಲ್ಲ. ಬೃಹನ್ನಾರದೀಯ ಪುರಾಣ ಹೇಳ್ತದೆ, ಯಸ್ವಪ್ನಸ್ತು ಶಯನೇಶ ಹರಿಂ ಚಿಂತಯತಿ ನರಃ ಸ ಹರಿಹಿ ಕೀರ್ತನಂ ಯಸ್ಯ ಸಂತಿಷ್ಟನ್ ಶೃಣುತೆ ಮುದಾ ಯಸ್ತಿಷ್ಟಂ ಕೀರ್ತಯೇ ದೇವಂ ಭಕ್ತ್ಯಾ ಯುಕ್ತೋ ನರೋತ್ತಮಃ ಸ್ವಯಮುತ್ಥಾಯ ದೇವೇಶೋ ಭಕ್ತಸ್ಯ ಶೃಣುತೆ ಸ್ತವಂ. ಈಗ ನಾವು ಕನ್ನಡದಲ್ಲಿ ಏನು ಹೇಳಿದ್ವಲ್ಲ ಅದೇ ಸಂಸ್ಕೃತದಲ್ಲಿ ಇದನ್ನೇ ಕನ್ನಡದಲ್ಲಿ ನಮಗೆ ಜಗನ್ನಾಥ ದಾಸ್ ಹೇಳಿರುವಂಥದ್ದು. ಅಂದರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಪಾಡಲು ಕುಳಿತು ಕೇಳುವ, ಕುಡಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಅದನ್ನೇ ಇಲ್ಲಿ ಹೇಳಿದರು ಏಕಾದಶಿ ಮಹಾತ್ಮೆಯಲ್ಲಿ ಹೇಳಬೇಕಾದ್ರೆ, ಬೃಹನ್ನಾರದಿಯ ಮಹಾತ್ಮೆಯಲ್ಲಿ ಪುರಾಣದಲ್ಲಿ ಹೇಳ್ತಾರೆ, ಯಸ್ಸಮುತ್ಥಾಯ ಮತಿಮಾನ್ ಜಗದಾಧಾರಮೀಶ್ವರಂ ಕೀರ್ತಯೇ ದ್ವಿವಶೋ ಗೀಭಿರ್ ಮಹಾಭಕ್ತಿ ಸಮನ್ವಿತಃ ಸ ಹರಿಹಿ ಶೃಣುತೆ ಸ್ತೋತ್ರಂ ನೃತ್ಯಮಾನೋತಿ ಹರ್ಷಿತಃ. ಭಕ್ತಿಯಿಂದ ನೃತ್ಯ ಮಾಡ್ತಾನೆ ಭಕ್ತನಾದಂಥವನು ಭಗವಂತನ ಮುಂದೆ ನೃತ್ಯ ಸೇವಾ. ಆಗ ಭಗವಂತ ಅವರ ಮುಂದೆ ಪ್ರತ್ಯಕ್ಷನಾಗಿ ಕುಣಿತಾನಂತೆ. ಯಃ ಪುಮಾನ್ ನೃತ್ಯಮಾನ್ ಸ ಲಜ್ಜೋ ವಿಲಜ್ಜೋ ಗೀಯತೆ ಯದಿ ಸ ಹರಿಹಿ ಪರಮೋ ಪ್ರೀತೋ ಪ್ರತ್ಯಕ್ಷೋ ಭವತಿದ್ರೋ. ನೋಡ್ರಿ, ನನ್ನ ಮಾತಲ್ಲ, ಬೃಹನ್ನಾರದಿಯ ಪುರಾಣ ಹೇಳ್ತಾ ಇದೆ. ಯಾರು ಗೆಜ್ಜೆ ಕಟ್ಟಿ ಕುಣಿತಾರೆ ಭಗವಂತನ ಮುಂದೆ, ನರ್ತನ ಸೇವೆಯನ್ನು ಮಾಡ್ತಾರೆ, ಮಾನಾಭಿಮಾನವನ್ನು ತೊರೆದು ಆ ದೇವರ ಸೇವೆಯನ್ನು ಯಾರು ಮಾಡ್ತಾರೋ ಅವರ ಮುಂದೆ ಭಗವಂತ ಭಕ್ತಿಯಿಂದ ಸ್ತೋತ್ರ ಮಾಡೋರಿಗೆ ಪ್ರತ್ಯಕ್ಷನಾಗಿ ಕಂಡು
ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಅಷ್ಟು ಭಗವಂತ, ಇಷ್ಟು ಸುಲಭದಲ್ಲಿರುವಂಥವನು ಭಗವಂತ. ಇಂತಹ ಸುಲಭನಾಗಿರುವಂತಹ ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಅಂದರು ಪುರಂದರದಾಸರು. ಒಂದೇ ಒಂದು ದಳ ಶ್ರೀ ತುಳಸಿ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಸಾಲಿಗ್ರಾಮದ ಮೇಲೆ ಇಟ್ಟರೆ ಭಗವಂತ ಎಲ್ಲ ಅವರ ಮಾಡಿರುವಂಥ ಅಪರಾಧಗಳನ್ನು ಕಳೆದು ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅಂತಾರೆ ಜಗನ್ನಾಥದಾಸರು.